ಹಲೋ ಎವ್ರಿವನ್, ಚಪಾತಿ ಮಸಾಲ ಚಾಟ್ಸ್ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಯಾವ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ. ಆಲೂಗಡ್ಡೆ ಮೊದಲೇ ಸಿಪ್ಪೆ ತೆಗೆದು ಕುದಿಸಿಟ್ಕೊಂಡಿದ್ದೀನಿ. ಹಾಗೆ ದಾಳಂಬ್ರಿ, ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಾಗೆ ಸ್ವಲ್ಪ ಮಿಕ್ಸ್ ಸೇವು, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಸಕ್ಕರೆ, ಅಚ್ಕಾರದ ಪುಡಿ. ಈಗ ಹಂಚ್ಕಾಯಕ್ಕೆ ಇಡ್ತಾಯಿದ್ದೀನಿ. ಹಂಚ್ಕಾಯಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಹಂಚ್ಕಾಯೋವರೆಗೂ ನಾವು ಚಪಾತಿನ ಉಳಿದಿತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಗ್ಲಾಸ್ ಇದೆ. ಅದನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವ ಥರ ಇದೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲ ಟ್ರಯಾಂಗಲ್ ಬೇಕಿದ್ರೆ ಟ್ರಯಾಂಗಲ್ ಕೂಡ ಕಟ್ ಮಾಡ್ಕೋಬೋದು. ನಾನು ಈ ಥರ ಇದ್ರ ಶೇಪಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಬೆಳಗ್ಗೆ ಉಳಿದಿತ್ತಪ್ಪ, ಸಂಜೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡಿಕೊಡಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಣ್ಣೆಲಿ ಕರಿಯೋ ಅವಶ್ಯಕತೆ ಇರಲ್ಲ, ಹಂಚ ಮೇಲೆ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನೋಡಿ, 2 ಮಗ್ಳು ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ಥರ ಕ್ರುಮಾಗಿ ಬರಬೇಕು ಅದಕ್ಕೋಸ್ಕರ ಕ್ರಿಸ್ಪಿನೆಸ್ ಬರುತ್ತೆ. 2 ಮಗ್ಳು ಬೇಯಿಸಿದ ನಂತರ ಇವಾಗ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನಾವು ಆಲೂಗಡ್ಡೆನ ಕುದಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಕಡೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮ್ಯಾಟೊ, ಹಾಗೆ ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ದಾಳಂಬ್ರಿನ ಹಾಕ್ಕೊಂಡಿದ್ದೀನಿ. ದಾಳಂಬ್ರಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಮಿಕ್ಸ್ ಸೇವ್ ಹಾಕ್ಕೊಂಡ್ಬಿಟ್ರೆ ನೋಡಿ ರೆಡಿ ಆಯ್ತು. ಇವಾಗ ನಮ್ಮದು ಚಪಾತಿ ಮಸಾಲ ಚಾಟ್ಸ್ ರೆಡಿ ಆಯ್ತಲ್ವ. ಈ ಥರ ಮಕ್ಕಳಿಗೆ ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಡ್ತಾರೆ. ಧನ್ಯವಾದಗಳು.